ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತೊಂದು ಸೀಮಂತ ಫಂಕ್ಷನಿಗೆ ಹೋಗೋದಿತ್ತು. ಸೊ ಅದಕ್ಕೆ ನನ್ನಿಬ್ಬರು ಮಕ್ಕಳದ ಡ್ರೆಸ್ನ ರೆಡಿ ಮಾಡಿ ಈ ರೀತಿ ಇಟ್ಟಿದ್ದೀನಿ ಹಿಂದಿನ ದಿನವೇ. ನನ್ನ ಮಗಳು ಒಂದೊಂದ್ಸಲಿ ಅಚ್ಚುಚ್ಚುತ್ತೆ, ಅಮ್ಮ ಅದಾಕಲ್ಲಮ್ಮ ಇದಾಕಲ್ಲಮ್ಮ ಅಂತಾಳೆ. ಇದು ನನ್ನ ಚಿಕ್ಕ ಮಗಳಿಗೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ಈ ರೀತಿ ನನ್ನ ಸ್ಯಾರಿನೆಲ್ಲ ಪ್ಲೇಟ್ ಮಾಡಿ ಬ್ಯಾಂಗಲ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಯಾವ್ದ್ಯಾವ್ದು ಹಾಕ್ಕೋಬೇಕು ಅಂತ. ಓಲೆ ಇದು ಹಾಕೊಳ್ಳ ಅದು ಹಾಕೊಳ್ಳ ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ 2 ಎತ್ತಿಟ್ಕೊಂಡಿದ್ದೀನಿ. ಎಷ್ಟೇ ರೆಡಿ ಮಾಡಿಟ್ಕೊಂಡ್ರು ಬೆಳಗ್ಗೆ ಎದ್ದು ಬೇಗ ರೆಡಿ ಆಗೋಕ್ಕೆ ಒಂದೊಂದು ಸತಿ ಆಗೋದೇ ಇಲ್ಲ. ಎಷ್ಟು ಬೇಗ ಹೋಗಬೇಕು ರೆಡಿ ಆಗಬೇಕು ಅಂತ ಅಂದ್ಕೊಂಡ್ರು ಇಲ್ಲ ಇವಳೇನಾದರೂ ಹಠ ಮಾಡ್ತಾ ಇರ್ತಾಳೆ. ಇಲ್ಲ ದೊಡ್ಡ ಮಗಳು ಅಮ್ಮ ನಂಗೆ ಅದು ಬೇಡಮ್ಮ ಇದು ಬೇಡಮ್ಮ ತಿಂಡಿ ತಿನ್ನಲ್ಲಮ್ಮ ಆ ಥರ ಹಠ ಮಾಡ್ತಾ ಇರ್ತಾರೆ. ಸೊ ಇಬ್ಬರು ಚಿಕ್ಕವರಾದ್ರಿಂದ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ ಒಂದೊಂದ್ಸಲಿ ಟೈಮ್ ಎಷ್ಟಿದ್ರೂ ಸಾಕಾಗಲ್ಲ. ಸೊ ಇವಾಗ ಹೊರಟಿದ್ದೀವಿ. ಆಲ್ರೆಡಿ 1 ಆಗಿದೆ ಇಲ್ಲೇ ಹೊರಡೋ ಅಷ್ಟೊತ್ತಿಗೆ. ಅಂದರೆ ಸಮರ್ ಕೆಲಸ ಇತ್ತು ಅಂತ ಹೋಗಿದ್ರು. ಹೋಗಿ ವಾಪಸ್ ಬಂದು ಇವಾಗ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು, ಅಮ್ಮ, ಅಪ್ಪ, ಸಮರ್, ಹುವಿಷ್ಕಾ ಎಲ್ಲ ಹೊರಟ್ವಿ. ಇವಾಗ ರೀಚ್ ಆದ್ವಿ. ಸಮರ್ ಫ್ರೆಂಡ್ ಅಂಜನ್ ಅಂತ, ಅಂಜನ್ ವೈಫ್ದು ಶೀತಲ್ ಅಂತ ಅವ್ರ ಹೆಸರು. ಶೀತಲ್ಸ್ ಅಂಜನ್ಸ್ ಬೇಬಿ ಶವರ್ ಅಂತ ಬೋರ್ಡ್ ಹಾಕಿದ್ರು. ಸೊ ನೋಡಿ ಈ ಥರ ಇದೆ ಆಂಬಿಯನ್ಸು. ಅರ್ಬನ್ ರೆಸಾರ್ಟ್ ತುಮಕೂರು. ಪಾರ್ಕ್ ಎಲ್ಲ ಇತ್ತು. ಮಕ್ಕಳೆಲ್ಲ ಆ ಬಿಸಿಲಲ್ಲೂ ಆಡ್ತಾಯಿದ್ರು. ಅಲ್ಲೇ ಬಲೂನ್ಸ್ ಎಲ್ಲ ಇತ್ತಲ್ಲ. ಸೊ ಶೀತಲ್ ಅಂಜನ್ಸ್ ಸೀಮಂತ ಸೆರ್ಮನಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಿದ್ದರಂತೆ. ಅವ್ರ ಡೀಟೇಲ್ಸ್ ಬೇಕಾದರೆ ಯಾರಾದರೂ ಕಮೆಂಟ್ ಮಾಡಿ, ನಾನು ಅವ್ರ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಕೊಬ್ಬರಿಯಲ್ಲಿ ಬೇಬಿ ಬಂಪಿಂದ ಹಿಡ್ದು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಮಂತದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಅವರು ಅರೇಂಜ್ಮೆಂಟ್ಸ್ ಹೇಳಬೇಕಂತ ಅಂದರೆ. ಸೊ ನನ್ನ ಮಗಳು ಏನೋ ಮಾತಾಡ್ಕೊಂಡು ನಿಂತಿದ್ರು. ತುಂಬ ಕಡೆ ತುಂಬ ಥರ ಈ ಶ್ರೀಮಂತ ಶಾಸ್ತ್ರನ ಮಾಡ್ತಾರೆ. ನಮ್ಮ ಕಡೆ ಅರಿಶಿನ ಕುಂಕುಮ ಮತ್ತು ಹೂವು ಕೊಡ್ತಾರೆ. ಮತ್ತು ತೊಗೊಂಡೋಗಿರೋ ಸೀರೆ, ಕಡಲೆ, ಕೊಬ್ಬರಿ, ಅಚ್ಚ ಬೆಲ್ಲ ಇಷ್ಟನ್ನ ಕೊಟ್ಟು, ಅಂದರೆ ಯಾವ ಥರ ಶಾಸ್ತ್ರ ಮಾಡಿದ್ರು ಮಾಡೋದು ಬೇಬಿಗೆ ಒಳ್ಳೆಯದಾಗಲಿ, ಡೆಲಿವರಿ ಏನೂ ತೊಂದರೆ ಇಲ್ದಂಗೆ ಆಗಲಿ ಅನ್ನೋ ಒಂದು ಇಂಟೆನ್ಷನು. ಮತ್ತು ಈ ಶಾಸ್ತ್ರ ಅರಿಶಿನ ಕುಂಕುಮ ಇಡ್ತಾರೆ, ಅಕ್ಷತೆ ಇಡಲ್ಲ ಗೊತ್ತಾ? ಯಾಕೆ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಎಷ್ಟು ಜನಕ್ಕೆ ಗೊತ್ತು ಅಂತ. ಇವರು ಅಂಜನ್ ಅವ್ರ ಅಪ್ಪ ಅಮ್ಮ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ಸೊ ಊಟಕ್ಕೆ ಹೋದ್ವಿ. ಊಟದಲ್ಲಿ ಏನೇನೆಲ್ಲ ಮೆನ್ಯೂ ಇದೆ ಅಂತ ಅಲ್ಲಿ ಊಟ ಬಡಿಸೋರೇ ನನಗೆ ವಿಡಿಯೋ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಸ್ಟಾರ್ಟರ್ಸ್ ಇತ್ತು, ಬೇಬಿ ಕಾರ್ನ್ ಇತ್ತು, ಗೋಬಿ ಇತ್ತು, ಡ್ರೈ ಗೋಬಿ ಇತ್ತು, ಸ್ಯಾಲಡ್, ಹಲ್ವಾ, ಮತ್ತು ಪನ್ನೀರ್ ಗ್ರೇವಿ, ದಾಲ್, ಮತ್ತು ವೆಜಿಟೇಬಲ್ ಗ್ರೇವಿ, ಪಾಪಡ್, ದೋಸೆ, ಮತ್ತು ವೆಜಿಟೇಬಲ್ ಬಿರಿಯಾನಿ, ರಾಯ್ತ, ಅನ್ನ ರಸಂ, ಮೊಸರನ್ನ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ. ದೋಸೆ, ಕುಲ್ಚಾ, ಬೀಡ. ಸೊ ನೋಡಿ ಯಾರಾದರೂ ನೆಕ್ಸ್ಟ್ ಏನಾದರೂ ಫಂಕ್ಷನ್ ಮಾಡೋಂಗಿದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವ್ರ ಸಮರ್ ಫ್ರೆಂಡ್ ಅಂಜನ್ ಅಂತ. ಅವ್ರಿಗೆ ಗೊತ್ತಿಲ್ದಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ನೋಡ್ಬಿಟ್ಟು ನನ್ನ ಮಗಳು ನಂದು ತೆಗಿಯಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೆ ಅವ್ರು ತೆಗಿತೀನಿ ನಾನು ಅಂತ ಹೇಳ್ತಾಯಿದ್ರು. ನನ್ನ ಮಗಳಿಗೆ ಅದು ರೋಸ್ ಕಿತ್ಕೊಡ್ತಾಯಿದ್ರು ಅವರು. ಸೊ ಅವಾಗ ಅವ್ರದ್ದು ವಿಡಿಯೋ ಮಾಡಿಕೊಂಡೆ. ಅವರಿಗೆ ಫೋಟೋ ಅಂದ್ರೇ ಆಗಲ್ಲ. ನನ್ನ ಹಸ್ಬೆಂಡು ಅದೇ ಥರ. ಅವ್ರು ಎಲ್ಲೂ ಅಷ್ಟೇ ಫೋಟೋಗೆ ಅಂತ ಸಿಗಲ್ಲ. ಸೊ ಇವಾಗೆಲ್ಲ ಫೋಟೋ ತೆಗೆಸ್ಕೊಂಡ್ವಿ, ಊಟ ಮಾಡಿದ್ವಿ, ಮಾತಾಡಿದ್ವಿ. 3 ಆಯಿತು. ಹೋಗೋಣ ಅಂತ ಹೊರಟ್ವಿ. ಹಂಗೆ ಸಮರ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಮ್ಮ ಅಕ್ಕನ ಮನೆ ಇತ್ತು ಅಲ್ಲೇ. ಅಕ್ಕನ ಮನೆಗೆ ಬಿಟ್ಬಿಟ್ಟು ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರು ಹೋಗ್ತಾ ಇದ್ದಾರೆ. ಇವಾಗ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ವಿ. ಹುವಿಷ್ಕಂತೂ ಹಿಂಗೆ ನಿಂತ್ಕೋಬೇಕು ಅಂತ ಹಠ ಮಾಡ್ತಾಳೆ ಯಾವಾಗಲೂ. ಪೊಲೀಸವ್ರಿಗೆ ಕೊಡ್ತೀವಿ ಚಿನ್ನಿ ಅಂತ ಅಂದರೆ ಕೊಡು ಕೊಡು ಅಂತಾಳೆ. ಹೆದರ್ಕೊಳ್ಳೋದೇ ಇಲ್ಲ ಅಂತಾಳೆ. ಆಮೇಲೆ ಅವ್ರು ಬರಲ್ಲ, ಗ್ಲಾಸ್ ಹಾಕೈತೆ, ಬರೋಕ್ಕಾಗಲ್ಲ ಅವರು ಅಂತ ಹೇಳ್ತಾಳೆ ನನಗೇನೆ. ಸೊ
ಅಲ್ಲಿ ಮನೆ ಹತ್ರ ಹೋಗಿ ನಿಂತ್ಕೊಂಡಾಗ ಬಾಗಿಲು ತೆಗಿಯಕ್ಕೆ ಹೇಳು ಅಂತ ಇದ್ರು. ಅಪ್ಪ ಅದಕ್ಕೆ ಹೇಳ್ತಾ ಇದ್ಲು ಅವಳು, ಅಜ್ಜಮ್ಮ ಬಂದಿದ್ದೀನಿ ಅಂತ. ಸೊ ಬಂದು ಡ್ರೆಸ್ ಚೇಂಜ್ ಎಲ್ಲ ಆಗಿ ಪಾಪುನೆಲ್ಲ ಮಲಗಿಸಿ ಅದು ಆದವು ನೆನ್ನೆ ಪಾರ್ಕಲ್ಲೇ ಸೈಕಲ್ ಬಿಟ್ಟು ಬಂದಿದ್ನಂತೆ. ಸೊ ಅದಕ್ಕೆ ಅದು ತಗೊಂಡು ಬರೋಣ ಅಂತ ಹೊರಟಿದ್ವಿ ವಾಕ್ ಮಾಡ್ಕೊಂಡು ಹಂಗೆ ಪಾರ್ಕಿಗೆ. ಹುವಿಷ್ಕ ಅಂತೂ ಫುಲ್ ಅದು ಆದವ್ದು ಸ್ವೆಟರ್. ನನ್ನ ಸ್ವೆಟರ್ ಎಲ್ಲ ತೊಗೊಂಡೋಗಿರಲಿಲ್ಲ. ಅಲ್ಲಿ ಲೂಸ್ ಆಗ್ತಾಯಿದ್ರು. ಅದು ಜೇಬಿತ್ತಲ್ಲ ಅವಳಿಗೆ ಜೇಬು ಇರೋ ಡ್ರೆಸ್ಸಸ್ ಆಗಲಿ, ಪ್ಯಾಂಟ್ ಆಗಲಿ, ಈ ಥರ ಸ್ವೆಟರ್ಸ್ ಆಗಲಿ ತುಂಬ ಇಷ್ಟ ಆಗುತ್ತೆ. ಸೊ ಜೇಬೊಳಗೆ ಕೈ ಇಟ್ಕೊಂಡು ಈ ಥರ ನಡ್ಕೊಂಡು ಓಡ್ತಾ ಇದ್ಲು ಅವಳೇ. ಸೊ ಪಾರ್ಕಲ್ಲೆಲ್ಲ ಆಟ ಆಡಿ ಅವಳು ಹುವಿಷ್ಕಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಇದು. ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅವಳಂತೂ ಅವ್ರ ಅಣ್ಣನ ಜೊತೆ. ಮಕ್ಳ ಜೊತೆ ನಾವು ಒಂದೊಂದ್ಸಲಿ ಮಕ್ಕಳಾಗಿ ಹೋಗ್ಬಿಡ್ತೀವಲ್ವ, ಅವ್ರನ್ನ ನೋಡ್ತಾ ನಮ್ಗೆ ಎಷ್ಟೊಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ಸಮರ್ತ್ ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಇಲ್ಲೆಲ್ಲ ಆಟ ಆಡಿಕೊಂಡು ನಾವು ಮನೆಗೆ ಹೋಗಿ ಅಲ್ಲಿಂದ ನಾವು ಹೊರಟ್ವಿ ಊರಿಗೆ ಮತ್ತೆ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.